ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಪ್ರತಿಯೊಬ್ಬ ಮನುಷ್ಯನು ಕೂಡ ನೆಮ್ಮದಿಯ ಬಾಳನ್ನೇ ಹುಡುಕ್ತಾ ಇರ್ತಾನೆ ಇವತ್ತಿನ ಕಾಲದಲ್ಲಿ. ಅದು ಊಟ ಮಾಡಲಿ, ಊಟ ಮಾಡದೇ ಇರಲಿ, ನಿದ್ದೆ ಮಾಡಲಿ, ಮಾಡದೇ ಇರಲಿ, ಅಪ್ಪ ನನಗೆ ನೆಮ್ಮದಿ ಇದ್ಬಿಟ್ರೆ ಸಾಕಪ್ಪ ಅಂತ ಭಾಳ ಜನ ಹೇಳ್ತಾರೆ. ಆದರೆ ಎಷ್ಟು ಜನಕ್ಕೆ ಈ ನೆಮ್ಮದಿ ಪ್ರಾಪ್ತಿಯಾಗಿದೆ ಅನ್ನೋತಕ್ಕಂಥದ್ದು ನೋಡ್ಕೋಬೇಕು ನಾವು. ಇವತ್ತು ಭಾಳ ಜನ ಹೇಳ್ತಕ್ಕಂಥದ್ದು ನನ್ನ ನೆಮ್ಮದಿನೇ ಇಲ್ಲ, ನನ್ನ ಗಂಡಿಂದ ನೆಮ್ಮದಿ ಇಲ್ಲ, ನನ್ನ ಮಕ್ಕಳಿಂದ ನೆಮ್ಮದಿ ಇಲ್ಲ, ನಮ್ಮ ಮಾವನಿಂದ ನೆಮ್ಮದಿ ಇಲ್ಲ, ನಮ್ಮ ಅಪ್ಪನಿಂದ ನೆಮ್ಮದಿ ಇಲ್ಲ, ನಮ್ಮ ಅಮ್ಮನಿಂದ ನೆಮ್ಮದಿ ಇಲ್ಲ, ನನ್ನ ತಂಗಿಯಿಂದ ನೆಮ್ಮದಿ ಇಲ್ಲ. ಇದು ಕುಟುಂಬಕ್ಕೆ ಸೀಮಿತ ಅನ್ಕೋಬೇಡಿ. ಕುಟುಂಬದಿಂದ ಆಚೆ ತಗೊಂಡ್ರೂ ಕೂಡ ಅಷ್ಟೇ. ಆ ಪಕ್ಕದ ಮನೆ ಪದ್ಮದಿಂದ ನೆಮ್ಮದಿ ಇಲ್ಲ, ಈ ಪಕ್ಕದ ಮನೆ ಪಂಕಜದಿಂದ ನೆಮ್ಮದಿ ಇಲ್ಲ, ಆ ಎದುರುಗಡೆ ಮನೆಟ್ಟು ಅನುಷಾ ಆಯಿಂದ ನನಗೆ ನೆಮ್ಮದಿ ಇಲ್ಲ, ಎಲ್ಲೂ ಹೋದ್ರೂ ನನಗೆ ಟಾರ್ಚರ್ ಮಾಡ್ತಾರೆ, ಕಿರಿಕಿರಿ ಮಾಡ್ತಾರೆ ಅಂತ ಹೇಳ್ತಕ್ಕಂಥ ಹಲವಾರು ಜನ ನಮ್ಮಲ್ಲಿದ್ದಾರೆ. ಭಾಳ ಜನ ಮನೇಲಿ ನೆಮ್ಮದಿ ಇದ್ದೀನಪ್ಪ, ಈ ಹೊರಗಡೆ ಸವಾಸ ಸಾಕು, ಸರಿ ಇಲ್ಲ ಅಂತಾರೆ. ಹೊರಗಡೆ ಚೆನ್ನಾಗಿದ್ದೀನಿ, ಆ ಕೆಲಸಕ್ಕೆ ಹೋದರೆ ಉದ್ಯೋಗ, ಅಲ್ಲಿ ಹೋದರೆ ಭಯಂಕರ ಹಿಂಸೆ ಕೊಡ್ತಾರೆ, ನನ್ನ ಮೇಲೇ ಹಾಕ್ತಾರೆ. ಇರೋ ಬರೋ ಫೈಲ್ಗಳ ತೊಗೊಂಬಂದು ನನ್ನ ಮುಂದೆ ಅಡಗ್ಬಿಡ್ತಾರೆ. ಇರೋ ಬರೋ ಕೆಲಸ ಎಲ್ಲ ನನಗೇ ಕೊಡ್ತಾರೆ. ಎಷ್ಟು ಟಾರ್ಚರ್ ಒತ್ತಡ ಕೊಡ್ತಾರೆ ಅಂತಂದರೆ ಅವರೆಲ್ಲ ಟೀ ಕುಡ್ಕೊಂಡು ಸಿಗರೇಟ್ ಹೊಡ್ಕೊಂಡು ಆರಾಮಾಗಿರ್ತಾರೆ. ನೀನು ಮಾಡು ಅಂತ ನನ್ನ ಮೇಲೆ ಇರ್ತಾರೆ. ಇನ್ನು ನಾನು ಏನಾದ್ರು ಹೇಳೋಕೆ ಹೋಯ್ತು ಅಂದರೆ ಇನ್ನೇನಾದರೂ ಮಾಡಿ ಬಾಸ್ ತನಕ ತಲುಪಿಸಿ ಇನ್ನೇನೋ ಒಂದು ಕೆಲಸ ತೆಗೆದಾಕ್ಬೋದು. ಅದಕ್ಕೆ ನಾನು ಆಯ್ತಪ್ಪ ಏನಾರು ಆಗ್ಲಿದ್ದು ಮಾಡ್ತಿದ್ದೀನಿ, ತಡ್ಕೊಳಕ್ಕಾಗ್ತಿಲ್ಲ ಅಂತ ಭಾಳ ಜನ ಹೇಳ್ತಾರೆ. ಎಷ್ಟೋ ಜನ ಅವ್ರಿಗೆ ಸೇವ್ರಿಂಗ್ ಬಂದುಬಿಡ್ತದೆ, ನಡ್ಕ ಹೆಂಗೆ ಬರ್ತದೆ ಅಂತಂದರೆ ಅವ್ರಿಗೆ ಮಾತಾಡೋದು ತೊಲ್ಲು ಸ್ಟಾರ್ಟ್ ಆಗಿಬಿಡ್ತದೆ, ತಡ್ಕೊಳಕ್ಕಾಗಲ್ಲ. 6 ಲೆವೆಲ್ವರೆಗೂ ಅವರು ಟಾರ್ಚರ್ ಹಿಂಸೆ ಅನುಭವಿಸ್ತಾ ಇರ್ತಾರೆ. ಇದೆಲ್ಲ ಡಬ ಹೃದಯ ಬಡ್ಕೋತಾ ಇರ್ತದೆ, ಆಯಿತಾ, ತಡ್ಕೊಳಕ್ಕಾಗೋದಿಲ್ಲ, ಹಿಂಸೆ. ಈ ಥರ ಹಲವಾರು ವಿಚಾರಗಳು ನಮಗೆ ಗೊತ್ತಿದ್ದು ಗೊತ್ತಿಲ್ಲದೇ ನಾವು ಧರ್ಮವಾಗಿರಲಿ, ನಿಯತ್ತಾಗಿರಲಿ, ಪ್ರಾಮಾಣಿಕವಾಗಿರಲಿ, ಕರ್ತವ್ಯ ನಿಷ್ಠೆ ಆಗಿರಲಿ, ಏನೇ ಒಂದು ಮಾಡ್ಕೊಳ್ಳೋಕೆ ಹೋದ್ರು ಕೂಡ ನಮಗೆ ಕುಟುಂಬದಿಂದ ಹಿಡಿದು ಅಕ್ಕಪಕ್ಕದಿಂದ ಹಿಡಿದು ಉದ್ಯೋಗಸ್ಥನ ಹಿಡಿದು ಎಲ್ಲ ಟಾರ್ಚರ್ ಆಗ್ತಿರ್ತದೆ. ಇವತ್ತು ಹಾಲು ಕೊಡೋದು ಜಗಳ ಮಾಡ್ತಾನೆ, ಹಾಲು ಕೊಡೋಕೆ ಬಂದ್ಬಿಟ್ಟು ಜಗಳ ಮಾಡ್ಬಿಟ್ಟು ಹೋಗ್ತಾನೆ. ನೀನೇನಮ್ಮ ಇಂಥ ಪದೇ ತಂದಿದ್ಯಾ ಅಂತ ಹೇಳ್ಬಿಟ್ಟೈತೆ, ನೀನೇನಮ್ಮ ದುಡ್ಡು ಲಾಸ್ಟ್ ಟೈಮ್ ಕಮ್ಮಿ ಕೊಟ್ಟಿದ್ಯಾ, ಈ ಥರ ಜಗಳ ಶುರು ಮಾಡ್ತಾರೆ. ಪೇಪರ್ ಹಾಕೊಂಡು ಜಗಳ ಮಾಡ್ತಾನೆ. ಎಲ್ಲ ಯಾವ ಪೇಪರ್ ಹಾಕಿಲ್ಲ, ತೊಗೊಂಡೋಗಿ ಎಲ್ಲೋ ಹೊರಗಡೆ ಹಾಕ್ಬಿಟ್ಟಿದ್ಯಾ, ಒಳಗಡೆ ಹಾಕಲಿಲ್ಲ, ನಾಯಿ ಅರ್ಧ ಹಾಕ್ಬಿಟ್ಟಿದ್ದಿಲ್ಲ, ಇನ್ಯಾರು ಎತ್ಕೊಂಡು ಹೋಗ್ಬಿಟ್ರೆ ನಾನು ಹಾಕಿದ್ದೀನಿ, ತೊಗೋಬೇಕಾಗಿತ್ತು. ಅದು ನೋಡಿ ಓನರ್ಗೆ ಯಾವ ಥರ ಹೇಳ್ತಾರೆ ಅಂದರೆ ಎಲ್ಲ ಓನರ್ಗೆ ಹೇಳಲ್ಲ, ಇಂಥ ಜನಗಳಿಗೆ ಹೇಳ್ತಾರೆ. ಅದು ಎಸ್ಪೆಷಲಿಗೆ ಹೆಣ್ಮಕ್ಳಿಗೆ ಜಾಸ್ತಿ ಸಿಗಾಕೊಳ್ತಕ್ಕಂಥದ್ದು. ನಾನು ಹಾಕಿದ್ದೆ, ನೀನು ತೊಗೋಬೇಕಾಗಿತ್ತು, ಬಂದು ನೀವು ವಾಚ್ ಕಡೆ ಹಾಕ್ಬಿಟ್ಟು ನಾಯಿ ಎತ್ಕೊಂಡು ಹೋಗ್ಬಿಡ್ತು, ಮತ್ತು ಇನ್ನೊಬ್ರು ಎತ್ಕೊಂಡು ಹೋಗ್ಬಿಟ್ಟು ನಾನೇನು ಮಾಡೋಕ್ಕಾಗುತ್ತೆ, ಅದು ನಿಮ್ಮ ಜವಾಬ್ದಾರಿ, ನಾನು ಹಾಕೋದು ಮಾತ್ರ ನನ್ನ ಜವಾಬ್ದಾರಿ. ಈ ಥರ ಹಾಲು ಕೊಡೋದು ಜಗಳ, ಪೇಪರ್ ಹಾಕೊಂಡು ಜಗಳ, ಕಸ ಗುಡ್ಸೋಕೆ ಬರ್ತಾರಲ್ಲ ಲೇಡೀಸು ಅವ್ರ ಜಗಳ, ಇವ್ರು ಹೇಳಿದ್ದು ಮಾಡೋದಿಲ್ಲ. ನನಗೆ ಗೊತ್ತಿದೆ, ಹೇಳೋದ್ಮಲ್ಲ ನೀವು ಸುಮ್ಮನೆ ರೀ, ನೀವೇನು ದುಡ್ಡು ಕೊಡ್ತೀರ ಅಂತ ಹೇಳ್ಬಿಟ್ಟು ಓನರ್ ಅಂತೇಳಿ ದಬ್ಬಾಳಿಕೆ ಮಾಡೋಕ್ಕೆ ಬರಬೇಡಿ, ನನಗೆ ಗೊತ್ತಿದೆ ನಾನೇನು ಮಾಡಬೇಕು ಅಂತ. ಕಸ ಗುಡಿಸೋರು ಲೆಕ್ಕ ಹಾಕೊಳ್ಳಿ. ಈ ಥರ ಏಟ್ ಮೇಲೆ ಏಟು, ಟಾರ್ಚರ್ ಮೇಲೆ ಟಾರ್ಚರು, ಹಿಂಸೆಗಳು ಕೊಡ್ತಾ ಇರ್ತಕ್ಕಂಥ ಎಷ್ಟೋ ಜನ, ಅಪ್ಪ ನಿಮ್ಮ ಸವಾಸ ಯಾವುದು ಬೇಡಪ್ಪ, ನಾನು ಮನೇಲಿ ಇದ್ಬಿಡ್ತೀನಿ ಆರಾಮಾಗೆ ಅಂತಕ್ಕಂಥ ಹೇಳ್ತಕ್ಕಂಥ ಜನ ತುಂಬ ಜನ ಇದ್ದಾರೆ ಇವತ್ತು. ಅಂಥವ್ರಿಗೋಸ್ಕರ ಈ ಕಾರ್ಯಕ್ರಮ ನೋಡಿ. ಎಂತೆಂಥ ವಿಚಾರಗಳು ಇವೆಲ್ಲ ಒಂದು ಸಮಸ್ಯೆ ಅಂತ ನೀವು ಹೇಳ್ಬೋದು. ಅವರು ಅನುಭವಿಸೋದು ಮಾತ್ರ ಗೊತ್ತಿರೋದು ಇದು ಎಂಥ ಸಮಸ್ಯೆ ಅಂತ. ಎಲ್ಲರಿಗೂ ಸಮಸ್ಯೆ ಆಗಲ್ಲ, ಇದು ಎಲ್ಲರಿಗೂ ಸಮಸ್ಯೆ ಬರಲ್ಲ. ಕೆಲವರಿಗೆ ಈ ಸಮಸ್ಯೆ ಬಹಳ ಗಂಭೀರವಾದ ಸಮಸ್ಯೆ ಆಗೋಗಿರ್ತದೆ. ಇಂಥ ಸಮಸ್ಯೆಗಳಲ್ಲಿ ಅರಳ್ತಕ್ಕಂಥ ಎಷ್ಟೋ ಜನ ಇವತ್ತು ಕುಟುಂಬಗಳಿದ್ದಾರೆ. ಆ ಕುಟುಂಬ ಯಾಕೆ, ಆ ಕುಟುಂಬದತಕ್ಕಂಥ ವ್ಯಕ್ತಿ ಯಾಕೆ ಈ ರೀತಿ ಪರಿವರ್ತನೆ ಆಗೋಗ್ತಾರೆ, ಯಾಕೆ ಈ ರೀತಿ ಟಾರ್ಚರ್ ಬರ್ತದೆ ಅಂತಕ್ಕಂಥದ್ದು ಕೂಡ ಗ್ರಹ ಪ್ರಭಾವ. ಮಾನಸಿಕವಾಗಿ, ದೈಹಿಕವಾಗಿ ಯಾವುದೇ ಒಂದು ಬದಲಾವಣೆಗಳು ನಮ್ಮ ಜೀವನದಲ್ಲಿ ಆಗಬೇಕು ಅಂತಂದಾಗ ಯಾರು ಕೂಡ ನಕಾರಾತ್ಮಕವಾಗಬೇಕು ಅಂತ ಯೋಚನೆ ಮಾಡೋದಿಲ್ಲ. ಸಕಾರಾತ್ಮಕವೇ ಆಗಬೇಕು, ನೆಮ್ಮದಿಯಾಗಿರಬೇಕು. ನಾನು ತಿಂದಿದ್ದೀನೋ ಉಂಡಿದ್ದೀನೋ ಅದು ಬೇಡ ವಿಚಾರ, ಆದರೆ ನೆಮ್ಮದಿ ಬದುಕಬೇಕು ಅಂತ ಎಷ್ಟೋ ಜನ ಇವತ್ತು ನೆಮ್ಮದಿ ಹುಡ್ಕೊಂಡು ಎಲ್ಲೆಲ್ಲೋ ಹೋಗ್ತಾರೆ. ಆದರೆ ಕೆಲವು ವ್ಯಕ್ತಿಗಳನ್ನು ಆ ನೆಮ್ಮದಿ ಹಾಳು ಮಾಡ್ತಕ್ಕಂತಹ ವ್ಯಕ್ತಿಗಳು ಹಿಂಬಾಲಿಸ್ತಾರೆ ಅಂತಂದರೆ ನೀವು ಅರ್ಥ ಮಾಡ್ಕೊಳ್ಳಿ. ಎಲ್ಲೋ ಕೆಲಸ ಮಾಡ್ತಕ್ಕಂಥ ಚಿಲ್ಲರೆ ಪಲ್ರೆ, ಅವ್ರ ಕೈಯಲ್ಲಿ ಕೆಲಸ ಮಾಡ್ತಕ್ಕಂಥ ಚಿಲ್ಲರೆ ಪಲ್ರೆ ವ್ಯಕ್ತಿಗಳು ಟಾರ್ಚರ್ ಕೊಡ್ತಾರೆ ಅಂತಂದರೆ ನೀವು ಅರ್ಥ ಮಾಡ್ಕೊಳ್ಳಿ. ಇನ್ನು ಎಷ್ಟರ ಮಟ್ಟಿಗೆ ಇವರಿಗೆ ಟಾರ್ಚರ್ ಅನುಭವಿಸ್ತಾರೆ ಅಂತಂದರೆ ಇವತ್ತು ಬಹಳ ಜನ ಅಂದ್ಕೊಳ್ತಕ್ಕಂಥದ್ದು ಜೀವನದಲ್ಲಿ ಇಂಥ ಉದ್ಯೋಗ ನನಗೆ ಯಾರಿಗೂ ಬೇಡಪ್ಪ ಅಂತ ಭಾಳ ಜನ ಹೇಳ್ತಾರೆ. ಇವರು ಯಾವುದೇ ಉದ್ಯೋಗ, ಯಾವುದೇ ಕಂಪ್ನಿಯನ್ನು ಆರಿಸಿ ಹೋದರೂ ಕೂಡ ಅಲ್ಲೆಲ್ಲ ಇವ್ರಿಗೆ ಟಾರ್ಚರ್ ಆಗುತ್ತೆ ಅಂದರೆ ಅಲ್ಲಿಗೆ ಆ ಕಂಪ್ನಿ ಪ್ರಾಬ್ಲಮ್ಮ ಅಥವಾ ಇವ್ರ ಪ್ರಾಬ್ಲಮ್ಮ ನೀವು ಯೋಚನೆ ಮಾಡಬೇಕು. ಇದನ್ನು ಭಾಳ ಜನ ಪ್ರಶ್ನೆಗಳನ್ನ ಕೇಳಿದ್ದೀನಿ. ಇವತ್ತು ಭಾಳ ಜನ ಸ್ತ್ರೀಯರು ಹೇಳ್ತಕ್ಕಂಥ ವಿಚಾರ ಇದು. ನಾನು ಎಲ್ಲೋದ್ರೂ ನಾನು ಸುಮ್ಮನೆ ಬಿಡೋದಿಲ್ಲ, ಸುಮ್ಮನಾದರೂ ನನ್ನ ಮೇಲೆ ಅಪವಾದ ಹೊರಿಸ್ತಾರೆ, ನಾನು ನೆಮ್ಮದಿಯ ಕೆಲಸ ಮಾಡೋಕ್ಕೆ ಬಿಡೋದಿಲ್ಲ, ಸುಮ್ಮನಾದರೂ ಟಾರ್ಚರ್ ಮಾಡ್ತಾರೆ ಅಂತ. ಯಾಕೆ ಮಾಡ್ತಾರೆ? ಆಯಿತು, ಆ ಕೆಲಸ ಬಿಟ್ಟು ಇನ್ನೊಂದು ಕಂಪ್ನಿಗೆ ಹೋಗಿ ಅಲ್ಲೂ ಉತ್ಪತ್ತಿ ಆಗ್ತಾರೆ, ಅದನ್ನು ಬಿಟ್ಟು ಇನ್ನೊಂದು ಕಂಪ್ನಿಗೆ ಹೋಗಿ ಅಲ್ಲೂ ಉತ್ಪತ್ತಿ ಆಗ್ತಾರೆ.
ಆಯಿತಾ. ಮನೆಯಲ್ಲಿ ಅಷ್ಟು ನೆಮ್ಮದಿಯಾಗಿರಬೇಕು ಅಂದರೆ ನೆಮ್ಮದಿಲಿ ಮಕ್ಕಳು ಬಿಡಲ್ಲ, ಪೀಟೆ ಮಕ್ಕಳುಗಳಿದೆ, ಅವು ಕೂಡ ನಮಗೆ ಟಾರ್ಚರ್ ಮಾಡ್ತವೆ. ಈ ಥರ ನೀವು ಅರ್ಥ ಮಾಡ್ಕೋಬೇಕು. ವ್ಯಕ್ತಿಗತವಾಗಿ ಆಗ್ತಾ ಇದೆಯಾ ಅಥವಾ ಸಮೂಹದಲ್ಲಿ ಆಗ್ತಾ ಇದೆಯಾ ಅಥವಾ ಎಲ್ಲಿಂದ ಆಗ್ತಿದೆ ಅಂತಕ್ಕಂಥದ್ದನ್ನ ಯಾರಾದರೂ ಹುಡ್ಕೋಂಥ ಪ್ರಯತ್ನ ಮಾಡಿಬಿಟ್ರೆ, ನಾನು ಭಾಳಷ್ಟು ಕಾರ್ಯಕ್ರಮ ಹೇಳ್ತಕ್ಕಂಥದ್ದು ಒಂದೇ, ಏನೇ ಸಮಸ್ಯೆ ಬರಲಿ ಅದು ನಮ್ಮ ವ್ಯಕ್ತಿಗತವಾಗಿ ಉತ್ಪನ್ನ ಆಗ್ತಕ್ಕಂಥ ಪ್ರಭಾವಗಳು, ಏನೇ ಅದೃಷ್ಟ ಬರಲಿ ಅದು ವ್ಯಕ್ತಿಗತವಾಗಿ ಬರ್ತಕ್ಕಂತಹ ಯೋಗ ಫಲಗಳು. ಹಾಗಿದ್ದಾಗ ಇಂತಹ ಟಾರ್ಚರು, ಹಿಂಸೆ ನಮಗೆ ಮಾನಸಿಕ ದೈಹಿಕವಾಗಿ ಜರ್ಜರಿತವಾಗಿದೆ ಅಂತಂದರೆ ನೀವು ಅರ್ಥ ಮಾಡ್ಕೋಬೇಕು. ಎಲ್ಲೋ ಒಂದು ಕಡೆ ಟ್ರಾಫಿಕ್ ಸಿಗ್ನಲ್ ಗಾಡಿ ನಿಲ್ಲಿಸಿದ್ರೆ ಅಲ್ಲಿ ಅವನು ಸುಮ್ಮನೆ ಬಂದು ಗುದ್ದುಬಿಟ್ಟು ಜಗಳ ಮಾಡಾಕ್ಬಿಡ್ತಾನೆ. ಒಂದು ಧಾರ್ಮಿಕವಾಗಿರ್ತಾರೆ ಅಂಥವ್ರನ್ನೇ ಬೈದಾಕ್ಬಿಡ್ತಾರೆ. ಅವ್ನು ಅನ್ಕೊಂತಾರೆ, ಇಲ್ಲ ನಾನು ಬೈಬೇಕು ಅಂತ ಬೈಲಿಲ್ಲ, ಏನೋ ಸಡನ್ನಾಗಿ ಬಂದ್ಬಿಡ್ತಾನೆ ಬಾಯಿನಲ್ಲಿ. ಹೇಗೆ ಬರೋಕ್ಕೆ ಸಾಧ್ಯ? ಈ ವ್ಯಕ್ತಿ ನೋಡಿದಾಗ ಅವ್ನು ಬೈಬೇಕು ಅಂತ ಹೇಗೆ ಅನಿಸುತ್ತೆ? ಈ ವ್ಯಕ್ತಿ ನೋಡಿದಾಗ ಅವ್ನು ಟಾರ್ಚರ್ ಮಾಡಬೇಕು ಅಂತ ಹೆಂಗೆ ಅನಿಸುತ್ತೆ? ಈ ವ್ಯಕ್ತಿ ನೋಡಿದಾಗ ಅವನಿಗೆ ಯಾಕೆ ಈ ಭಾವನೆಗಳು ಚೇಂಜ್ ಆಗ್ತದೆ? ಇವೆಲ್ಲ ನಾವು ಆಲೋಚನೆ ಮಾಡಬೇಕಲ್ವಾ. ಇಂಥ ಒಂದು ಗಂಭೀರ ಸಮಸ್ಯೆಗಳು ಪ್ರಪಂಚದಲ್ಲಿ ಎಷ್ಟೋ ಮನೆಗಳಲ್ಲಿ, ಎಷ್ಟೋ ವ್ಯಕ್ತಿಗಳಲ್ಲಿ ನಡೀತಾ ಇರ್ಬೋದು. ಆದರೆ ಇವರೆಲ್ಲ ಏನು ಮಾಡ್ತಾರೆ ಅಂದರೆ ಸೈಲೆಂಟಾಗಿ ಕೂತಿರ್ತಾರೆ. ಅವ್ರ ಸಹವಾಸ ಬೇಡ, ಇವ್ರ ಸಹವಾಸ ಬೇಡ. ಯಾರ ಸಹವಾಸ ಬಿಟ್ಬಿಟ್ಟು ಎಲ್ಲಿ ತಪ್ಪಿಸ್ಕೊಳಕ್ಕಾಗುತ್ತೆ? ನಾವು ಹೇಳಿ ನೋಡೋಣ. ಸಮಾಜದಲ್ಲಿ ಬರ್ತಾ ಇದ್ದೀವಿ, ಎಲ್ಲರೂ ಬೇಕು ನಮಗೆ. ಗಂಡ ಬೇಕು, ಹೆಂಡತಿ ಬೇಕು, ಮಕ್ಕಳು ಬೇಕು, ಬಂಧು ಬೇಕು, ಬಳಗ ಬೇಕು, ಎಲ್ಲರೂ ಬೇಕು ನಮಗೆ. ಆದರೆ ಯಾರ ಸಹವಾಸನ ಬಿಟ್ಟು ನಾವು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದಲ್ಲ ಒಂದು ಸಂದರ್ಭದಲ್ಲಿ ಇವ್ರ ಸಂಪರ್ಕಕ್ಕೆ ನಾವು ಬರಲೇಬೇಕು. ನಾವು ಕಾಡಲಿಲ್ಲ, ನಾಡಲಿದ್ದೀವಿ. ಆದರೆ ಹೋಗಿದ್ದ ಜಾಗದಲ್ಲಿ ನಮಗೆ ಜಗಳ ಕದನ ಆಗುತ್ತೆ, ಟಾರ್ಚರ್ ಆಗುತ್ತೆ ಅಂದರೆ ಎಲ್ಲರೂ ಬಿಟ್ಬಿಡೋಕ್ಕೆ ಸಾಧ್ಯ ಆಗುತ್ತಾ? ಆ ಟಾರ್ಚರು ಎಲ್ಲಿಂದ ಉತ್ಪತ್ತಿ ಆಗ್ತಿದೆ ಅಂತಕ್ಕಂಥದ್ದನ್ನ ನೀವು ಹುಡುಕಾಟ ಮಾಡಬೇಕು ವೀಕ್ಷಕರೇ. ಇದು ಯಾವಾಗ ನಾವು ಹುಡುಕಾಟ ಮಾಡೋದಿಲ್ಲ ಆವಾಗ ಏನಾಗುತ್ತೆ, ನಮಗೆ ಎಲ್ಲ ಕಡೆ ಹೋಗಿದ್ದ ಜಾಗದೆಲ್ಲ ಜಗಳ ಕದನ ನಡೀತಾನೇ ಇರ್ತದೆ. ಎದ್ರೆ ಜಗಳ, ಕುಂತ್ರೆ ಜಗಳ, ನಿಂತ್ರೆ ಜಗಳ. ಏನು ಯಾವುದನ್ನ ಒಂದು ವಿಚಾರಕ್ಕೆ ಹೋದಾಗಲೂ ಕೂಡ ಜಗಳ ಕದನ ನಡೀತಾ ಇರ್ತದೆ. ಎಲ್ಲೋ ನಮಗೆ ಟಾರ್ಚರ್ ಬಿಡೋದೇ ಇಲ್ಲ. ಅಲ್ಲಿಗೆ ನಿಮ್ಗೆ ಇಷ್ಟೊಂದು ಜನ ಸೇರ್ಕೊಂಡು ಟಾರ್ಚರ್ ಕೊಡ್ತಾರಲ್ಲ ಇಡೀ ಜೀವನದಲ್ಲಿ, ನೀವು ಯಾರಿಗೆ ಇಷ್ಟೊಂದು ಟಾರ್ಚರ್ ಕೊಟ್ಟಿರ್ಬೋದು ಅನ್ನೋದನ್ನ ಯೋಚನೆ ಮಾಡಿದ್ದೀರಾ? ನಾವು ಏನು ಪಡ್ಕೊಂಬಂದಿದ್ದೀವಿ ಅದೇ ನಡೆಯೋದಿಲ್ಲ. ನಾವು ಏನು ಕೇಳ್ಕೊಂಬಂದಿದ್ದೀವಿ ಅದೇ ಸಿಗೋದು ಈ ಜನ್ಮದಲ್ಲಿ. ಅಥವಾ ನಾವು ಏನು ಮಾಡಿ ಬಂದಿದ್ದೀವಿ ಅದು ಇಲ್ಲಿ ಫಲವಾಗಿ ಸಿಗ್ತದೆ. ಇದೇ ಪುನರಪಿ ಜನನಂ ಪುನರಪಿ ಮರಣಂ ಅಂತ ಹೇಳ್ತೀವಿ. ಕುಜನ ಗ್ರಹಕ್ಕೆ ನಾವು ಭಾಳಷ್ಟು ಕಾರ್ಯಕ್ರಮ ಹೇಳ್ತಕ್ಕಂಥದ್ದು ಯುದ್ಧಕಾರಕ. ನಾವು ರಾಶಿ ತಗೊಂಡು ಕೂಡ ಧನು ರಾಶಿ ಹೇಳ್ತೀವಿ, ಯುದ್ಧ ಗ್ರಹ ಇದು, ಯುದ್ಧ ರಾಶಿ ಅಂತ ಹೇಳ್ತೀವಿ ನಾವು. ಅಂದರೆ ಫೈಟಿಂಗ್, ಬಿಲ್ಲು ನೋಡಿ, ಬಿಲ್ ಇಟ್ಕೊಂಡಿದ್ದಾನೆ, ಬಿಲ್ ಇಟ್ಕೊಂಡು ಬಿಲ್ ಬಿಡೋದೆ. ಬಿಲ್ ಅಂದ್ರೆ ಏನು? ಯುದ್ಧ ಮಾಡಿ ರೆಡಿ ಇದ್ದಾನೆ ಅಂತ ಅರ್ಥ. ಧನುರ್ ಅಂದರೆ ಬಿಲ್ ಇಟ್ಕೊಂಡು ಯುದ್ಧ ಮಾಡೋಕೆ ರೆಡಿ ಇದ್ದಾನೆ ಅಂತ ಅರ್ಥ. ಅಲ್ಲಿಗೆ ಯುದ್ಧ ರಾಶಿ ಆಯಿತು ಅದು. ಅಲ್ಲಿಗೆ ಈ ಥರದೆಲ್ಲ ಲೆಕ್ಕಾಚಾರಗಳನ್ನು ನಮಗೆ ಜ್ಯೋತಿಷಾಸ್ತ್ರದಲ್ಲಿ ಕೊಟ್ಟಿದ್ದಾರೆ ಅಂತಂದಾಗ ಒಂದು ಸರಿ ತೆಗೆದು ನೋಡ್ಕೋಬೇಕು. ಇದಕ್ಕೆ ಕಾರಣ ಏನು ಅಂತ. ಕಾರಣ ನೀವೇ ಆಗಿರ್ತೀರ, ಬೇರೆ ಯಾರು ಕಾರಣ ಆಗಿರ್ತಿಲ್ಲ. ನೋಡಿ, ಇವತ್ತು ಎಷ್ಟೋ ಜನ ಒಬ್ರು ಮಾತಾಡಿಸ್ಬೇಕು ಅಂದಾಗ ತುಂಬ ಪ್ರೀತಿ, ಮತ್ತೆ ಅವ್ರ ಜೊತೆ ಮಾತಾಡ್ತಿರ್ಬೇಕು, ಮತ್ತೆ ಅವ್ರ ಮಾತು ಕೇಳ್ತಿರ್ಬೇಕು, ಮತ್ತೆ ಅವರ ಸಾಮೀಪ್ಯದಲ್ಲಿರಬೇಕು, ಮತ್ತೆ ಅವ್ರ ಸಂಪರ್ಕದಲ್ಲಿರಬೇಕು. ಅವ್ರು ಎಷ್ಟೊತ್ತು ಮಾತಾಡ್ತಾರೆ, ಎಷ್ಟೊತ್ತು ಫೋನ್ ಮಾಡ್ತಾರೆ ಅಂತ ಎಷ್ಟು ಜನ ಕಾಯ್ತಿರ್ತಾರೆ. ಕಾರಣ ಏನು? ಅವರ ಸಾಂಗತ್ಯ ಅಥವಾ ಅವರ ಸಾಮೀಪ್ಯ ಅಷ್ಟು ಚೆನ್ನಾಗಿ ಅವ್ರಿಗಿರ್ತದೆ. ಅವರು ಖುಷಿ, ಅವ್ರ ಜೊತೆ ಮಾತಾಡ್ತಿದ್ರೆ ಖುಷಿ, ಅವ್ರ ಜೊತೆ ಇದ್ರೆ ಖುಷಿ. ಆದರೆ ಕೆಲವ್ರಿಗೆ ಅವ್ರು ನೋಡಿದ್ರೆ ಆಗೋದಿಲ್ಲ. ಅಯ್ಯೋ ಒಂದು ಸವಾಸನೆ ಬೇಡಪ್ಪ, ಅಯ್ಯೋ ಬಂದ ಬಾಗ್ಲಾಕಳಪ್ಪ ಅಂತ ಬಾಗ್ಲಾಕೊಂಡ್ಬಿಡ್ತಾರೆ. ಹೆಲ್ಮೆಟ್ ಹಾಕಿ ತಪ್ಪಿಸ್ಕೊಂಡು ಓಡೋಕೆ ಪ್ರಯತ್ನ ಪಡ್ತಾರೆ. ಅವ್ನು ಸವಾಸ ಮಾಡೋಕ್ಕೆ ಹೋಗೋದಿಲ್ಲ, ಯಾಕಂದರೆ ಅವ್ನು ಟಾರ್ಚರು ಅಂತ. ಈ ರೀತಿ ಒಬ್ಬರಿಂದ ಒಬ್ಬರಿಗೆ ಈ ಭಾವನೆಗಳು ಹೇಗೆ ಚೇಂಜ್ ಆಗಕ್ಕೆ ಸಾಧ್ಯ? ಕೆಲವು ನೋಡಿದ್ರೆ ಇಷ್ಟಪಡ್ತಾರೆ, ಕೆಲವು ನೋಡಿದ್ರೆ ಜಗಳ ಮಾಡ್ತಾರೆ, ಕೆಲವು ನೋಡಿದ್ರೆ ಪ್ರೀತಿ ಮಾಡ್ತಾರೆ, ಕೆಲವು ನೋಡಿದ್ರೆ ದೂರ ತಳ್ತಾರೆ. ಕಾರಣ ಏನು? ಇದೇ ಗ್ರಹ ಪ್ರಭಾವಗಳು ಕೆಲಸ ಮಾಡ್ತಕ್ಕಂಥದ್ದು. ಅಲ್ಲಿಗೆ ಪ್ರೀತಿ ಪ್ರೇಮ ಮಾಡೋದ ಗ್ರಹ ಬೇರೆ ಇದೆ, ಅದು ಇನ್ನೊಂದು ದಿವಸ ಮಾತಾಡೋಣ. ಈಗ ಜಗಳ ಮಾಡ್ತಕ್ಕಂಥನೋ, ಟಾರ್ಚರ್ ಮಾಡ್ತಕ್ಕಂಥನೋ ಇವನು ಕುಜನ ಬಗ್ಗೆ ಮಾತಾಡೋಣ. ಯಾಕಂದರೆ ಇವತ್ತು ಮಂಗಳವಾರ, ಎಸ್ಪೆಷಲಾಗಿ ಇದು ಹೆಣ್ಮಕ್ಳಿಗೆ ಜಾಸ್ತಿ, ಸ್ತ್ರೀಯರಿಗೆ ಜಾಸ್ತಿ. ಈ ಥರ ವಿಚಾರಗಳು ಸ್ತ್ರೀಯರ ಜಾಸ್ತಿ. ಕೆಲವರು ನಿಂತ್ಕೊಂಡ್ಬಿಡ್ತಾರೆ ಜಗಳಕ್ಕೆ. ನಿಂತ್ಕೊಂಡ್ಬಿಟ್ಟ ಅಂದರೆ ಮೊಗದಾಯಿತು, ನಾನು ಲೆವೆಲ್ವರೆಗೂ ಬಾಯಿ ಸ್ಟಾರ್ಟ್ ಆಗಿಬಿಟ್ಟಿರ್ತದೆ. ಯಾವ ಥರ ಮಾತಾಡ್ತಾರೆ ನೀವು ಕೇಳಿಸ್ಕೋಬೇಕು. ಭಾಳ ಜನ ಕೇಳಿಸ್ಕೊಂಡಿದ್ದೀರಿ ಬಿಡಿ, ನಾನು ಸಪ್ರೇಟಾಗಿ ಹೇಳೋಕ್ಕಾಗಲ್ಲ ಮಾಧ್ಯಮದಲ್ಲಿ. ಆದರೆ ಈ ಥರ ಎಲ್ಲ ಪ್ರಭಾವಗಳು ನಮ್ಮನ್ನು ಕಾಳ್ತಿದ್ದಾವೆ ಅಂತಂದಾಗ ಇದು ಕುಜಗ್ರಹದ ಪ್ರಭಾವ. ಕುಜಗ್ರಹ ಅಂತಂದರೆ ಜಗಳಗಂಟ ಅಂತೇಳಿ. ಜಗಳಗಂಟ ಅಂತಂದರೆ ಕುಟುಂಬದಲ್ಲಿ ಯಾರಾದರೂ ತಂದೆ, ತಾಯಿ, ತಾತ, ಮುತ್ತಾತ ಅಥವಾ ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು, ಈ ರೀತಿ ಯಾರಿಗಾದರೂ ನೀವು ಟಾರ್ಚರ್ ಕೊಟ್ಟು ಹಿಂಸೆ ಮಾಡಿದರೆ ನಿಮಗೆ ಈ ಜನ್ಮದಲ್ಲಿ ಅದೇ ಕುಟುಂಬದಲ್ಲಿ ಇಂಥದ್ದೇ ಟಾರ್ಚರ್ ಸಿಗುವಂಥ ರೀತಿ ನಿಮ್ಮ ಜಾತಕ ಅಥವಾ ನಿಮ್ಮ ಜಾತಕದಲ್ಲಿರ್ತಕ್ಕಂತಹ ಗ್ರಹಗಳು ನಿಮಗೆ ಈ ರೀತಿ ಪ್ರಭಾವವನ್ನು ಬೀರ್ತವೆ. ಅಂದರೆ ಅಂಥ ತಾರೀಕು, ಅಂಥ ಡೇಟ್ಗಳೇ ನೀವು ಹುಡ್ತೀರ. ನೀವು ತಪ್ಪಿಸ್ಕೊಳೋಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಭಾಳ ಜನ ನಾನು ಸಿಸೇರಿಯನ್ ಮಾಡಿಸ್ಕೊಂಡ್ಬಿಡ್ತೀನಿ, ನನಗೆ ಇಷ್ಟ ಬಂದ ಟೈಮಲ್ಲಿ ಅಂತೀವಿ. ನೀವು ಲೆಕ್ಕ ಮಾಡ್ಕೊಳ್ಳಿ, ಕರ್ಮದೋಷ ಎಲ್ಲೂ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಅದು ಅಲ್ಲೇ ಇರ್ತದೆ.
ನೇಚರನ್ನು ಮೀರಿ ನಾವು ಏನಾದರೂ ಮಾಡೋಕ್ಕಾಗುತ್ತೆ ಅಂತಂದರೆ ಅದು ಮೂರ್ಖತನದ ಪರಮಾವಿಧಿ ವೀಕ್ಷಕರ. ಇಂತಹ ಗ್ರಹ ಸಂಯೋಗದಲ್ಲಿ ಬರ್ತಾ ಇತ್ತು ಅಂದಾಗ ನೀವು ಅನ್ಕೋಬೋದು. ಅದರೊಳಗೆ ಎಸ್ಪೆಷಲಾಗಿ ಹೇಳ್ತೀನಿ, ಬರ್ತ್ ನಂಬರು 1ರಿಂದ 9ನೇ ಸಂಖ್ಯೆ ತನಕ, ಫ್ಯೂಚರ್ ನಂಬರಲ್ಲಿ ಯಾವುದಾದ್ರು 9 ಸಂಖ್ಯೆ ಬಂದರೆ ಎಸ್ಪೆಷಲಾಗಿ ಇವ್ರಿಗೆ ಜಾಸ್ತಿ ಇರ್ತದೆ. ಯಾರಿಗೆ? ಇದು ಗಂಡಸರಿಗೂ ಜಾಸ್ತಿ ಇರ್ತದೆ, ಹೆಂಗಸರಿಗೂ ಜಾಸ್ತಿ ಇರ್ತದೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ನೀವು ಎಲ್ಲೋದ್ರೂ ಅವ್ರು ನಿಮ್ಗೆ ನೆಮ್ಮದಿಗಿರೋಕ್ಕೆ ಬಿಡೋದೇ ಇಲ್ಲ, ನೀವು ನೆಮ್ಮದಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅಂತಹ ಪ್ರಭಾವಗಳು ಭಾಗ್ಯದಲ್ಲೂ ಕೂಡ ಬರ್ಬೋದು ಅಥವಾ ಜನ್ಮದಲ್ಲೂ ಕೂಡ ಬರ್ಬೋದು. ಅದಕ್ಕೆ ಬರ್ತ್ ನಂಬರ್ 1 ಫ್ಯೂಚರ್ ನಂಬರ್ 9, ಬರ್ತ್ ನಂಬರ್ 2 ಫ್ಯೂಚರ್ ನಂಬರ್ 9, ಬರ್ತ್ ನಂಬರ್ 3 ಫ್ಯೂಚರ್ ನಂಬರ್ 9, ಬರ್ತ್ ನಂಬರ್ 4 ಫ್ಯೂಚರ್ ನಂಬರ್ 9. ಈ ಥರ ಲೆಕ್ಕ ಮಾಡ್ಕೊಂಡು 9 ಸಂಖ್ಯೆಗಳು ಲೆಕ್ಕ ಮಾಡ್ಕೊಂಡೋಗಿ ಭಾಗ್ಯ ಸಂಖ್ಯೆಯಲ್ಲಿ ಫ್ಯೂಚರ್ ನಂಬರಲ್ಲಿ 9 ಬರೋರಿಗೆ ಇದು ಎಸ್ಪೆಷಲಾಗಿ ಈ ರೀತಿ ದೋಷ ಜಾಸ್ತಿ ಇರ್ತದೆ. ಯಾಕಂದರೆ ಅವರು ವಂಶ ಪಾರಂಪರ್ಯವಾಗಿ ಅವ್ರ ಕುಟುಂಬದಲ್ಲೇ ಮಾಡಿರ್ತಕ್ಕಂಥ ಅಪಚಾರ. ಇವತ್ತು ನೀವು ಇದನ್ನೆಲ್ಲ ಅನುಭವಿಸ್ತಿರಲ್ಲ, ಆ ಅನುಭವಿಸ್ತಕ್ಕಂಥ ನಿಮ್ಮ ಸಂಪರ್ಕಕ್ಕೆ ಯಾಕೆ ಬರ್ತಾರೆ ಅಂತಂದರೆ ಇದಕ್ಕೋಸ್ಕರನೇ. ಇವತ್ತು ಗಂಡ ಹೆಂಡ್ತಿ ಏನು ಭಾಳ ಜಾತಕ ನೋಡಿ 36 ಗಣಕೂಟ ಭಾಳ ಅದ್ಭುತವಾಗಿದೆ, ಅರಮನೆ ಮೈದಾನ, ಏನು ಊಟ ಹಾಕಿದ್ದು ವಿಜೃಂಭಣೆ ಕೊಟ್ಟಿದ್ದು. ಆ ಗಂಡು ಹೆಣ್ಣಿಗೆ ಮದುವೆ ಮಾಡಿದ್ಮೇಲೆ ಮಾರದಿನ ಸ್ಟಾರ್ಟು ಜಗಳ ಹಾಕೋದನ್ನ. ಇವ್ ಕಂಡ್ರೆ ಅವ್ರ ಜಗಳ, ಅವ್ ಕಂಡ್ರೆ ಇವನ್ ಜಗಳ. ಯಾಕೆ ಜಗಳ ಆಡ್ತಾರೆ ಗಂಡ ಹೆಂಡ್ತಿ? ಎಲ್ಲ ನೋಡಿ 36 ಗಣಕೂಟ ನೋಡಿ ಮದುವೆ ಮಾಡಿರೋದಲ್ವಾ, ಯಾಕೆ ಜಗಳ ಆಡ್ತಾರೆ? ಇದೇ ಕುಜದೋಷ ಆಯಿತಾ. ಯಾಕಂದರೆ ಇಬ್ರಿಗೂ ಅದೇ ಇರ್ತದೆ. ಕುಜ ಅಂದರೆ ರೌಡಿ ಅಂತ ಹೇಳ್ತೀನಿ, ಭಾಳಷ್ಟು ಕಾಲ ಹೇಳ್ತಾ ಇರ್ತೀನಿ ರೌಡಿ ಅಂತ. ಅಲ್ಲಿಗೆ ಹೆಣ್ಣು ರೌಡಿ ಗಂಡು ರೌಡಿ ಇಬ್ರಿಗೂ ಮದುವೆ ಮಾಡಿರ್ತೀರ. ಇಬ್ಬರು ರೌಡಿಗಳು ಮದುವೆ ಮಾಡಿದ್ಮೇಲೆ ಏನು ಮಾಡಬೇಕು ಅರ್ಥ ಮಾಡ್ಕೊಳ್ಳಿ. ಈ ಥರ ಎಲ್ಲ ಪ್ರಭಾವಗಳು ನಮ್ಮನ್ನು ಆಳ್ತಿದ್ದಾಗ ಅದರ ಹಿಂದೆ ಇರತಕ್ಕಂತಹ ಈ ಗ್ರಹ ಸಂಯೋಗಗಳು ನಮಗೆ ಟಾರ್ಚರ್ನ ಕೊಡ್ತವೆ. ಅದ್ರ ಜೊತೆಗೆ ಕುಜನ ಜೊತೆ ಶನಿ ಸೇರ್ಕೊಂಡ ಅಂತಂದರೆ ದುರಂತ ನಡೆದೋಗ್ತದೆ ಅಂತ ಆಗಲೇ ಹೇಳಿದೆ ನಿಮಗೆ. ಅಲ್ಲಿಗೆ ಮಂಗಳ ಶನಿ ಅಂತಕ್ಕಂಥ ಒಂದು ಸಂಯೋಗ ಜಾತಕದಲ್ಲಿ ರಾಶ್ಯಾಧಿಪತಿಯಾಗಿ ಬಂದು ಕೂತ್ಕೊಳ್ತು ಅಂತಂದಾಗ ಅದು 2ನೇ ಮನೆ ಇತ್ತು ಅಂದಾಗ ಕುಟುಂಬ ಸಂಬಂಧಪಟ್ಟಂಥ ತೊಂದರೆಗಳು ಕಾಡ್ತದೆ. ಅಥವಾ ತೃತೀಯದಲ್ಲಿ ಇತ್ತು ಅಂತಂದಾಗ ನೀವು ಮಾಡ್ತಕ್ಕಂಥ ವ್ಯವಹಾರ ವ್ಯಾಪಾರದಲ್ಲಿ ಜಗಳ ಕದಗಳನ್ನು ತಂದುಕೊಡ್ತದೆ. ಅಥವಾ ಪಂಚಮದಿತ್ತು ಅಂದಾಗ ಪೂರ್ವಜನ್ಮ ಮಾಡಿರ್ತಕ್ಕಂಥ ಕರ್ಮಗಳನ್ನು ತೋರಿಸ್ಕೊಡ್ತದೆ. ಸಪ್ತಮದಲ್ಲಿತ್ತು ಅಂದರೆ ನಿಮ್ಮ ಮದುವೆ ಲೈಫಲ್ಲಿ ತಂದುಕೊಡ್ತದೆ. ಈ ರೀತಿ ಒಂದೊಂದೇ ವಿಚಾರನ ವಿಂಗಡಣೆ ಮಾಡ್ತಾ ಹೋಗ್ಬೋದು. ಮಾನಸಿಕವಾಗಿ ನಾವು ಎಷ್ಟೇ ನೆಮ್ಮದಿಯಾಗಿರಬೇಕು ಅಂದರೂ ಕೂಡ ನಮ್ಮ ಮನೆಯಲ್ಲಿ ಟಾರ್ಚರು, ಹೊರಗಡೆ ಟಾರ್ಚರು, ಉದ್ಯೋಗದಲ್ಲಿ ಟಾರ್ಚರು, ಫ್ಯಾಕ್ಟ್ರಿಲಿ ಟಾರ್ಚರು, ಆಫೀಸಲ್ಲಿ ಟಾರ್ಚರು ಅಂತಂದರೆ ಆ ಟಾರ್ಚರ್ಗೆ ಅಧಿಪತಿಯಾಗಿರ್ತಕ್ಕಂಥ ಕುಜ ಭಗವಾನ್ನ ದೋಷದಿಂದ ನಿಮ್ಗೆ ಈ ರೀತಿ ಎಲ್ಲೂ ಹೋಗ್ತೀರ ಅಲ್ಲಿ ಜಗಳ ಕದನ ಆಗ್ತಕ್ಕಂಥದಕ್ಕೆ ಪರಿಸರ ಸೃಷ್ಟಿ ಮಾಡ್ಕೊಳ್ತಾ ಹೋಗ್ತಾ ಇರ್ತದೆ. ಇವತ್ತು ಎಷ್ಟೋ ಜನ ನಾವು ಏನೇನೋ ಮಾಡಬೇಕು ಅಂತ ಅಂದ್ಕೊಳ್ತೀವಿ, ಆದರೆ ಯಾವುದೋ ಒಂದು ಸಣ್ಣ ವಿಚಾರ ನಮ್ಮ ಜೀವನದಲ್ಲಿ ಅತ್ಯಂತ ದೊಡ್ಡ ಬದಲಾವಣೆ ತಂದುಕೊಡ್ತಿದೆ ಅಂದರೆ ಅದು ಅದೃಷ್ಟ ಅಂತ ಹೇಳ್ಬೋದು. ಅದೇ ರೀತಿ ಇವತ್ತು ನಾವು ಈ ದೋಷಗಳ ಪರಿವರ್ತನೆಗಳು ಆಗಬೇಕು ಅಂತಂದಾಗ ನಾವು ಮನಸ್ಸು ಮಾಡಬೇಕು. ಅವ್ರು ಸರಿಯಿಲ್ಲ, ಇವ್ರು ಸರಿಯಿಲ್ಲ, ಅವ್ರು ಟಾರ್ಚರ್ ಇದ್ದಿದ್ದೆ, ಹಿಂಸೆ ಇದ್ದಿದ್ದೆ, ಅದು ಬರ್ಲಿಕ್ಕೆ ಕಾರಣ ನೀವೇ. ಅದಕ್ಕೇನು ಮಾಡಬೇಕು ಅಂದರೆ ವಿಶೇಷವಾಗಿ ಒಂದು ನಿಂಬೆಹಣ್ಣು ತಗೊಳ್ಳಿ. ಈ ನಿಂಬೆಹಣ್ಣು ತಗೊಂಡು ರಾತ್ರಿ ಮಲಗಬೇಕಾದ್ರೆ ದಿಂಬು ಕೆಳಗಡೆ ಇಟ್ಬಿಟ್ಟು ಮಲ್ಕೊಳ್ಳಿ. ಏನು ಮಾಡೋದು ಬೇಡ. ನೋಡಿ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಸರಳ ಉಪಾಯ. ನೆನ್ನೆ ಕೂಡ ಗ್ಲಾಸ್ ಒಳಗಡೆ ನಿಂಬೆಹಣ್ಣು ಹಾಕ್ಬಿಟ್ಟು ಇಡಿ ಅಂತ ಹೇಳಿದೆ, ಉಪ್ಪು ಹಾಕ್ಬಿಟ್ಟು ಇಡಿ ಅಂತ ಹೇಳಿದೆ. ಆದರೆ ಈ ನಿಂಬೆಹಣ್ಣನ್ನು ದಿಂಬು ಕೆಳಗಡೆ ಇಡಬೇಕು. ಇದನ್ನ ಇಟ್ಕೊಂಡ್ಬಿಟ್ಟು ರಾತ್ರಿ ಮಲ್ಕೊಂಡಾಗ ಇವೆಲ್ಲ ಏನು ನಿಮ್ಮ ಸುಪ್ತ ಮನಸ್ಸಾಗಿರ್ಬೋದು ಅಥವಾ ಮಾನಸಿಕವಾದ ಮನಸ್ಸಿರ್ಬೋದು, ಇಲ್ಲೆಲ್ಲವೂ ಕೂಡ ಇಂತಹ ಒಂದು ಟಾರ್ಚರ್ ಹಿಂಸೆಗಳಿತ್ತು ಅಂದರೆ ಇದೆಲ್ಲವೂ ಕೂಡ ಈ ನಿಂಬೆಹಣ್ಣಿನಾಗ ರಿಸೀವ್ ಮಾಡ್ಕೊಳ್ತದೆ. ಯಾಕಂದರೆ ನಿಂಬೆಹಣ್ಣನ್ನು ನಾವು ರಿಸೀವರ್ ಅಂತ ಕರಿತೀವಿ. ಜ್ಞಾಪಕ ಇಟ್ಕೊಳ್ಳಿ, ನಿಂಬೆಹಣ್ಣನ್ನು ರಿಸೀವರ್ ಅಂತ ಕರಿತೀವಿ. ಶಕ್ತಿ ದೇವರುಗಳಿಗೆ ನಾವು ನಿಂಬೆಹಣ್ಣಿನ ಸಂಬಂಧಪಟ್ಟಂತಹ ಪರಿಹಾರಗಳನ್ನು ನಾವು ಮಾಡ್ತೀವಿ. ಅದು ಇಮಿಡಿಯೇಟಾಗಿ ಆ್ಯಕ್ಷನ್ ಆಗಿಬಿಡ್ತದೆ. ಅಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಪರಿಹಾರ ಇದು. ಯಾಕಂದರೆ ಇದಕ್ಕೆ ಭಾಳ ವಿಶೇಷವಾಗಿ ಗುರುವಿನ ಅನುಗ್ರಹ, ಶುಕ್ರನ ಅನುಗ್ರಹ ಮತ್ತು ಕುಜನ ಅನುಗ್ರಹ ಇದ್ದೇ ಇರ್ತದೆ. ಇದನ್ನು ಆ ದಿನಗಳಲ್ಲಿ ಕೂಡ ನೀವು ಮಾಡಬೇಕಾಗ್ತದೆ. ಮಾಡಿ ಬೆಳಗ್ಗೆ ಎದ್ದ ಮೇಲೆ ನೀವು ತೊಗೊಂಡೋಗಿ ಏನು ಮಾಡಬೇಕಂದ್ರೆ ಯಾವುದಾದ್ರೂ ಒಂದು ಬೇವಿನ ಮರ ಇದ್ದರೆ ಆ ಬೇವಿನ ಮರದ ಕೆಳಗಡೆ ತೊಗೊಂಡೋಗ್ಬಿಟ್ಟು ಮಣ್ಣು ತೆಗೆದುಬಿಟ್ಟು ಆ ಬೇವಿನ ಬುಡಕ್ಕೆ ಊತಾಕ್ಬಿಟ್ಟು ಬಂದ್ಬಿಡಿ. ವೆರಿ ಸಿಂಪಲ್. ರಾತ್ರಿ ಮಲಗಬೇಕಾದ್ರೆ ದಿಂಬು ಕೆಳಗಡೆ ಇಟ್ಕೊಳ್ಳಿ, ಬೆಳಗ್ಗೆ ಎದ್ದೇಳಿ ಯಾವ್ದಾದ್ರು ಒಂದು ಬೇವಿನ ಮರ ಇದ್ದರೆ ತೊಗೊಂಡೋಗ್ಬಿಟ್ಟು ಒಳಗಡೆ ಊದ್ಬಿಟ್ಟು ಬಂದ್ಬಿಡಿ. ಈ ಥರ ನೀವು ಮಾಡ್ತಾ ಡೈಲಿ ಮಾಡಬೇಕು. ಇದನ್ನು ಇವತ್ತು ಶುರು ಮಾಡಿ, ಇವತ್ತು ನೈಟು ಯಾರ್ಯಾರಿಗೆ ಇಂಥ ಸಮಸ್ಯೆಗಳಿದ್ದಾವೆ ಅವರೆಲ್ಲರೂ ಕೂಡ ಇದನ್ನು ಮಾಡ್ಕೊಳ್ಳಿ. ಅದು ಮನೆಯಲ್ಲಿ ಜಗಳ ಕದನ ಆಗಿರ್ಬೋದು, ಹೊರಗಡೆ ಟಾರ್ಚರ್ ಆಗಿರ್ಬೋದು, ಆಫೀಸಲ್ಲಿ ಟಾರ್ಚರ್ ಆಗಿರ್ಬೋದು, ಫ್ಯಾಕ್ಟ್ರಿಲಿ ಟಾರ್ಚರ್ ಆಗಿರ್ಬೋದು, ಬಸ್ಸಲ್ಲಿ ಹೋಗ್ತಾ ಟಾರ್ಚರ್ ಆಗ್ಬಾರ್ದು, ರೈಲ್ ಹೋಗ್ತಿರೋ ಟಾರ್ಚರ್ ಆಗ್ಬೋದು. ಎಲ್ಲೆಲ್ಲಿ ಟಾರ್ಚರ್ ಮಾಡ್ತಾರಲ್ಲ ಎಲ್ಲ ಅವ್ರನ್ನ ಯಾರೋ ಬೈಯೋಕೋಬಿಡಿ ಪಾಪ, ಅದು ನಿಮ್ಮ ಕರ್ಮ. ನೋಡಿ, ಒಬ್ಬ ವ್ಯಕ್ತಿ ನಿಮ್ಮಲ್ಲಿ ಟಾರ್ಚರ್ ಮಾಡ್ತಾನೆ ಅಂದರೆ ಈ ವೈಬ್ರೇಷನ್ಸ್, ಆ ಪ್ರಭಾವಗಳು, ಗ್ರಹ ಪ್ರಭಾವಗಳು ಅಂದರೆ ಕುಜನ ದೋಷದ ಪ್ರಭಾವಗಳು ಆ ವ್ಯಕ್ತಿ ಮುಖಾಂತರ ನಿಮಗೆ ರಿವರ್ಸ್ ಹೊಡೆಯೋಕ್ಕೆ ಶುರು ಮಾಡ್ತದೆ. ಅದಕ್ಕೆ ಬೈಬೇಕು ಅಂದರೆ ಪ್ರಪಂಚ ಎಲ್ಲರನ್ನೂ ಬೈಯೋಕ್ಕಾಗೋದಿಲ್ಲ.
ನಮ್ಮನ್ನು ನಾವು ಬೈಕೊಳ್ಳೋಣ. ಎಂಥ ಹಣೆ ಬರ ಕೊಟ್ಟ ದೇವರೇ, ಎಂಥ ಕುಟುಂಬದಲ್ಲಿ ನನ್ನ ಉಡ್ಸ್ಬಿಟ್ಟಿದ್ಯಾ, ಈ ಹಿಂಸೆ ಅನುಭವಿಸ್ಬೇಕಂತ ನಮ್ಮನ್ನು ನಾವು ಬೈಕೊಳ್ಳೋ ಜೊತೆಗೆ ಪರಿಹಾರ ಮಾಡ್ಕೊಂಡು, ಯಾಕಂದ್ರೆ ವಿಧಿನೇ ಇಲ್ಲ. ನಮ್ಮ ಕುಟುಂಬ ನಾವು ಬೈಕೊಂಬಿಟ್ರೆ ಏನು ಪ್ರಯೋಜನ, ನಮ್ಮ ಅಪ್ಪ ಅಮ್ಮ ಬೈಕೊಂಬಿಟ್ರೆ ಏನು ಪ್ರಯೋಜನ, ಅವ್ರದ್ದೇನು ತಪ್ಪಿದೆ ಒಳಗಡೆ. ಇದು ಬರ್ತಾ ಇರ್ತದೆ, ವಂಶವಾಹಿನಿಯಲ್ಲಿ ಬರ್ತಾ ಇರ್ತದೆ ಈ ಜೀನ್ಸು. ಅದಕ್ಕೆ ನಿಂಬೆಹಣ್ಣು ಪ್ರಯೋಗ ಅದ್ಭುತವಾಗಿರ್ತಕ್ಕಂಥ ಪ್ರಯೋಗ. ಇದನ್ನು ಈ ರೀತಿ ಮಾಡ್ಕೊಳ್ಳಿ, ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಇದ್ರ ಜೊತೆಗೆ ಇನ್ನೊಂದು ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಪರಿಹಾರ ಹೇಳ್ಕೊಡ್ತೀನಿ. ಯಾವುದಾದ್ರು ಒಂದು ಒಳ್ಳೆಯ ನಾಗಕ್ಷೇತ್ರದಲ್ಲಿ ಮಂಗಳವಾರ ದಿವಸ ಸುಬ್ರಹ್ಮಣ್ಯ ಸ್ವಾಮಿಗೆ ಒಂದು ರಥೋತ್ಸವ ಮಾಡಿಸಿ. ಸಾಧಾರಣವಾಗಿ ಮಾಡ್ಕೋಬೋದು, ದೊಡ್ಡ ರಥೋತ್ಸವ ಏನಲ್ಲ, ಸಾಧಾರಣವಾಗಿರ್ತಕ್ಕಂಥ ರಥೋತ್ಸವ ಮಾಡಿಸಿ ತೊಗರಿ ಬೆಳೆ ತುಲಾಭಾರ ಯಾರು ಮಾಡಿಸ್ತೀರಾ ಅಂಥವ್ರಿಗೆ ದೋಷ ಕಟ್ಟಾಗ್ತದೆ. ಏನೋ ವಂಶವಾಹಿನಿಯಲ್ಲಿ ಬಂದಿರತಕ್ಕಂತಹ ಈ ದೋಷ ಕಟ್ಟಾಗ್ತದೆ. ಇಲ್ಲ ಅಂದರೆ ಕುಂತ್ರೆ ಜಗಳ, ನಿಂತರೆ ಜಗಳ, ಮಾನಸಿಕ ಜಗಳ, ಹಾಲು ಹಾಕೋನು ಜಗಳ ಮಾಡ್ತಾನೆ, ಪೇಪರ್ ಹಾಕೋನು ಜಗಳ ಮಾಡ್ತಾನೆ, ಕಸ ಹೊಡೆಯೋನು ಜಗಳ ಮಾಡ್ತಾರೆ. ನಮ್ಮ ಮನಸ್ಸಿರ್ತಕ್ಕಂತಹ ವಿಚಾರಗಳನ್ನು ನಾವು ಕರ್ಮದೋಷ ಪ್ರತಿಫಲವಾಗಿ ನೋಡಿಕೊಂಡಾಗ ಎಲ್ಲರೂ ಕೂಡ ಸುಖ ಸಂತೋಷ ನೆಮ್ಮದಿಯಾಗಿ ಜೀವನವನ್ನು ಮಾಡ್ಬೋದು. ಇದಕ್ಕೆ ಮನೆ ಕೂಡ ಇದಕ್ಕೆ ಬಹಳ ಪ್ರಮುಖವಾಗಿ ಕೆಲಸ ಮಾಡ್ತದೆ. ಇವತ್ತು ವ್ಯಕ್ತಿಗತವಾಗಿ ನನಗೆ ಯಾವುದು ದೋಷ ಇಲ್ಲ, ಈ ಥರ ಯಾವುದು ಪ್ರಾಬ್ಲಮ್ ಇಲ್ಲ, ಈ ಮನೆಗೆ ಬಂದರೆ ಜಗಳ ಕದ್ನ ಅಂತಂದರೆ ಆ ಮನೆಯ ಒಳಗಡೆ ನಿಮಗೆ ಮೂಳೆಗಳಿರ್ತದೆ. ಜ್ಞಾಪಕ ಇಟ್ಕೊಳ್ಳಿ, ಮನೆಯ ಒಳಗಡೆ ಮೂಳೆಗಳಿರ್ತದೆ. ಯಾವ ಮನೆಯ ಭೂಮಿಯಲ್ಲಿ ಮೂಳೆಗಳಿರ್ತದೆ ಇದಕ್ಕೆ ನಾವು ಶಲ್ಯ ದೋಷ ಅಂತ ಕರಿತೀವಿ. ನಾವು ಏನು ದೋಷ? ಶಲ್ಯ ದೋಷ ಅಂತ ಕರಿತೀವಿ. ಅದು ಮನುಷ್ಯನ ಮೂಳೆ ಆಗಿರ್ಬೋದು, ಪ್ರಾಣಿಗಳ ಮೂಳೆ ಆಗಿರ್ಬೋದು, ಪಕ್ಷಿಗಳ ಮೂಳೆ ಆಗಿರ್ಬೋದು, ಯಾವ್ದಾದ್ರು ಒಂದು ಮೂಳೆ ಆಯಿತಾ, ನ್ಯಾಚುರಲ್ಗಳ ಮೂಳೆ ಭೂಮಿ ಒಳಗಡೆ ಇತ್ತು ಅಂತಂದರೆ ಆ ಮನೆಯಲ್ಲಿ ನಿತ್ಯ ಜಗಳ ಕದನ ಟಾರ್ಚರ್ ನಡೀತಾನೇ ಇರ್ತದೆ. ಒಬ್ಬರು ತಪ್ಪರು ಒಬ್ಬರು ಜಗಳ ಮಾಡ್ತಿರ್ತಾರೆ. ಪಾಪ ಎಲ್ಲ ಅನ್ಯೋನ್ಯವಾಗಿರ್ತಕ್ಕಂತಹ ಒಂದು ಕುಟುಂಬ, ಅನ್ಯೋನ್ಯವಾಗಿರ್ತಕ್ಕಂಥ ಒಂದು ಅವಿಭಕ್ತ ಕುಟುಂಬ, ಅನ್ಯೋನ್ಯವಾಗಿರ್ತಕ್ಕಂಥ ದಾಂಪತ್ಯ ಇಲ್ಲಿ ಬಂದೋ ನೋಡಿ, ಈ ಮನೆಗೆ, ಈ ಆಫೀಸಿಗೆ ಬಂದೋ ನೋಡಿ, ಈ ಫ್ಯಾಕ್ಟ್ರಿ ತೊಗೊಂಡೋ ನೋಡಿ, ಶುರು ನಮ್ಮ ಮನೇಲಿ ಜಗಳ ನೋಡಿ. ಪ್ರಭಾವಗಳು ಹೇಗೆ ಕೆಲಸ ಮಾಡ್ತವೆ ಅಂತಂದರೆ ಇವತ್ತು ಇದನ್ನೆಲ್ಲ ಸಂಶೋಧನೆ ಮಾಡಿ ಹೇಳ್ತಕ್ಕಂಥ ವಿಚಾರ. ಯಾಕೆ ಅಂತಂದರೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಾವು ಏನೋ ಒಂದು ಕರ್ಮ ಕೇಳ್ಕೊಂಬಂದಿರ್ತೀವಿ, ಯಾರು ಬೇಕು ಅಂತ ಕೇಳ್ಕೊಂಬಂದಿರೋದಿಲ್ಲ, ಬಂದಿರ್ತದೆ. ಅದನ್ನು ನಾವು ಸರಿ ಮಾಡಬೇಕು ಅನ್ನೋದಕ್ಕೋಸ್ಕರನೇ ಈ ಮನುಷ್ಯ ಜನ್ಮವನ್ನು ಕೊಟ್ಟಿದ್ದಾನೆ. ಈ ಮನುಷ್ಯ ಜನ್ಮ ಒಂಥರ ಜನ್ಮ. ಈ ಜನ್ಮ ಆಸೆ ಆಕಾಂಕ್ಷೆಗಳು ತುಂಬಿರ್ತಕ್ಕಂಥ ಜನ್ಮ, ನಮ್ಗೆ ಏನೇನೋ ಬೇಕು ಅಂತ ಹೇಳ್ತಕ್ಕಂಥ ಜನ್ಮ. ಆದರೆ ಕರ್ಮಗಳು ಬಿಡಬೇಕಲ್ಲ ನಮ್ಮನ್ನು. ನಾವು ಆಸೆ ಪಟ್ಟಂಗೆಲ್ಲ ಸಿಗಬೇಕು, ದೊರಕಬೇಕು ಅಂದಾಗ ಕರ್ಮಗಳು ಬಿಡಬೇಕಲ್ವ. ಅದಕ್ಕೆ ಕರ್ಮ ದೋಷಗಳನ್ನು ಪರಿವರ್ತನೆ ಮಾಡ್ಕೋಬೇಕು ಅಂತಂದಾಗ ನಮ್ಮ ಜಾತಿಯಲ್ಲಿ ದೋಷ ಇಲ್ಲ, ನಮ್ಮಲ್ಲಿ ಜಗಳ ಕದನ ಆಗ್ತಿದೆ, ನೆಮ್ಮದಿ ಇಲ್ಲ ಅಂತಂದರೆ ಅದು ಭೂಮಿ ದೋಷ, ಅದು ಆಫೀಸಿನ ದೋಷ ಅಥವಾ ಫ್ಯಾಕ್ಟ್ರಿ ದೋಷ. ನಮ್ಮ ಎಲ್ಲ ಚೆನ್ನಾಗಿದೆ, ನಮ್ಮಲ್ಲೇ ಜಗಳ, ನಾನು ಹೊರಗಡೆ ಹೋದಾಗೆಲ್ಲ ಜಗಳ ಆಗುತ್ತೆ ಅಂದರೆ ಅದು ಜನ್ಮ ದೋಷ. ಈ ಜನ್ಮ ದೋಷ ಭೂಮಿ ದೋಷವನ್ನು ಪರಿವರ್ತನೆ ಮಾಡ್ಕೊಳ್ಳಿ, ಸದಾ ಸುಖಿಗಳಾಗಿರ್ತೀರಿ, ನೆಮ್ಮದಿಯಾಗಿರ್ತೀರ.